ತೆಲಂಗಾಣದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ ಸರ್, ಅದು ವಿಚಾರ ಒಳ ಮೀಸಲಾತಿ. ಓಕೆ, ಈಗಾಗಲೇ ಒಳ ಮೀಸಲಾತಿಗೆ ನಾವು ಸರ್ಕಾರ ಬದ್ಧವಾಗಿದೆ. ನಾವು ಅದನ್ನು ಮೀಸಲಾತಿಯನ್ನು ತರಲಿಕ್ಕೆ ಈಗೇನೆಲ್ಲ ಕ್ರಮ ತೆಗೆದುಕೋಬೇಕು ಅದರ ಪ್ರಯತ್ನಗಳನ್ನೆಲ್ಲ ಮಾಡಿದ್ದೇವೆ. ಮತ್ತು ಜೊತೆಯಲ್ಲಿ ಒಳ ಮೀಸಲಾತಿ ಅಂಶ ತೀರ್ಮಾನ ಆಗುವವರೆಗೂ ಕೂಡ ಯಾವುದೇ ನೇಮಕಾತಿಗಳು ಮಾಡಬಾರ್ದು ಅಂತಲೂ ಕೂಡ ಸರ್ಕಾರಿ ಆದೇಶನೂ ಆಗಿದೆ. ಈಗ ನಾಗಮೋಹನ್ ದಾಸ್ ಅವರು ಕೂಡ ಒಂದು ಇಂಟ್ರಿಮ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಮತ್ತು ಆ ಇಂಟ್ರಿಮ್ ರಿಪೋರ್ಟ್ ಕೊಟ್ಟಾದಮೇಲೆ ಒಂದು ಸಪ್ರೇಟ್ ಕ್ಯಾಸ್ಟ್ ಸೆನ್ಸಸ್ ಅದನ್ನು ಕೂಡ ಸಪ್ರೇಟಾಗಿ ಮಾಡಬೇಕು. ಸುಮಾರು ಒಂದು 8 ಕೋಟಿಯಷ್ಟು ಖರ್ಚು ಅಂತೇಳಿ ಅದಕ್ಕೂ ಕೂಡ ಸರ್ಕಾರ ಎಲ್ಲ ತಾತ್ವಿಕವಾಗಿ ಒಪ್ಪಿಗೆನೂ ಕೂಡ ನೀಡಿ ಈಗಾಗಲೇ ನಾವು ಒಳ ಮೀಸಲಾತಿಯನ್ನು ನೀಡ್ತಕ್ಕಂಥದ್ರ ಅಗತ್ಯತೆ ಇದೆ ಅಂತೇಳಿ ಸರ್ಕಾರಕ್ಕೆ ಮನಗಂಡಿದೆ. ಆ ಒಂದು ದಿವಸದಲ್ಲಿ ಕೆಲಸನೂ ಕೂಡ ನಾವು ಆದಷ್ಟು ಜಾಗ್ರತೆ ಅದನ್ನು ನಾವು ಮಾಡ್ತೇವೆ. ಎಷ್ಟು ದಿವಸ ಬರ್ಬೋದು ಸರ್? ಈಗಾಗಲೇ ಸರ್ಕಾರ ಜಾರಿ ಮಾಡ್ತೀನಿ ಅಂತ ಹೇಳ್ತಿದ್ದು. ನೋಡಿ, ಅಲ್ಲಿ ಎಂಫರಿಕಲ್ ಡೇಟಾ ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದ್ದಾರೆ. ಎಂಫರಿಕಲ್ ಡೇಟಾ ಈಗ ನಾವು ಕ್ಯಾಸ್ಟ್ ಸೆನ್ಸಸ್ಸಲ್ಲಿ ಇಲ್ಲೊಂದು ಡೇಟಾ ಇದೆ. ಇದು ಕೂಡ 15 ವರ್ಷದ ಹಿಂದೆ ಮಾಡಿದಂಥ ಸೆನ್ಸಸ್ಸು, ಕ್ಯಾಸ್ಟ್ ಸೆನ್ಸಸ್ಸು, ಇದು ಕೂಡ ಕರಾರುವಕ್ಕಾಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ಕೆಲವು ಜನ ಹೇಳ್ತಿದ್ದಾರೆ. ಅದಕ್ಕೆ ನಾವು ಈ ಕ್ಯಾಸ್ಟ್ದೇನಿದೆ ಈಗ ಒಳ ಮೀಸಲಾತಿಗೆ ಬರ್ತಕ್ಕಂಥವೇನಿದ್ದಾವೆ ಆ ಕ್ಯಾಸ್ಟ್ ಅದನ್ನೇ ಸಪ್ರೇಟಾಗಿ ಒಂದು ಸೆನ್ಸಸ್ಸನ್ನು ಮಾಡಿಸ್ಬೇಕು 1 ತಿಂಗಳ ಒಳಗಡೆ ಅಂತೇಳಿ. ಅದಕ್ಕೂ ಕೂಡ ಹಣನೂ ಕೂಡ ಬಿಡುಗಡೆ ಮಾಡ್ತಕ್ಕಂಥದ್ದು, ಅದಕ್ಕೇನೇನು ಸರ್ಕಾರಿ ಆದೇಶಗಳು ಬೇಕು ಅದನ್ನೆಲ್ಲನೂ ಕೂಡ ಮಾಡ್ತಕ್ಕಂಥದ್ದು ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಅದರಿಂದ ಒಳ ಮೀಸಲಾತಿನೂ ಕೂಡ ನಾವು ಆದಷ್ಟು ಜಾಗ್ರತೆ 1-2 ತಿಂಗಳೊಳಗಡೆ ಆಗ್ಬೋದು ಅಂತ ನನ್ನ ನಿರೀಕ್ಷೆ. ಈಗ 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟದ ಸಭೆಯಲ್ಲಿ ಇದೊಂದೇ ವಿಷಯ ಮಂಡನೆ ಆಗಿರೋದು, ಬೇರೆ ಇನ್ಯಾವುದೇ ಸಬ್ಜೆಕ್ಟ್ ತಗೋಬಾರ್ದು ಅಂತೇಳಿ 4 ಗಂಟೆಗೆ 17ನೇ ತಾರೀಕು ಸಚಿವ ಸಂಪುಟದ ಸಭೆ ಈ ಜಾತಿ ಗಣತಿ ಬಗ್ಗೆನೇ ಚರ್ಚೆ ಮಾಡಲಿಕ್ಕೆ ಅಂತೇಳಿ. ಅದರಿಂದ ಅಂತಿಮವಾದಂತಹ ತೀರ್ಮಾನ ತೆಗೆದುಕೊಳ್ತಕ್ಕಂಥದಕ್ಕಿಂತ ಮುಂಚಿತವಾಗಿ ಈಗೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಸಮುದಾಯದವರು, ಕೆಲವು ಮಠದ ಸ್ವಾಮೀಜಿಗಳು ಅವರೆಲ್ಲರೂ ಕೂಡ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅವೆಲ್ಲನೂ ಕೂಡ ಏನಿದೆ ಅಂತೇಳಿ ಪರಾಮರ್ಶೆಯನ್ನು ಮಾಡಿ ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ತೀರ್ಮಾನ ಮಾಡತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ. ಯಾವುದು ಪೇಜಸ್ಸು ನಾನು ತಗೊಂಡು ಓದೋದು ಜಿಸ್ಟ್ ಕೊಟ್ಟಿರೋದ್ರಲ್ಲಿ ಒಂದು ಸ್ಮಾಲ್ ಇದು ಅದು. ಮತ್ತು ಇವರು ಡಿಟೈಲ್ ಕೊಟ್ಟಿರ್ತಕ್ಕಂಥದ್ದು ಸಂಪುಟಗಳು ಸುಮಾರು ಓದೋದಕ್ಕೆ 1-3 ತಿಂಗಳು ಬೇಕು. ದಿವಸ ಕೂತ್ಕೊಂಡು ಓದೋದು ಸಂಪುಟಗಳಿದ್ದಾವೆ. ಅದು 8-10 ದೊಡ್ಡ ಸಂಪುಟಗಳಿದ್ದಾವೆ. ಮತ್ತು ಬೇರೆ ಬೇರೆ ಅವು ಸ್ಮಾಲ್ ಇವು ಅವು ಕೂಡ ಬೇರೆ ಇದ್ದಾವೆ. ಅವು 140 ಪುಸ್ತಕದವರೆಗೂ ಇದ್ದಾವೆ. ಸೊ ಅದನ್ನೆಲ್ಲ ಓದೋಣ. ಬಟ್ ಒಟ್ಟಾರೆ ಸಾರಾಂಶ ಇರ್ತಕ್ಕಂಥದ್ದು ಒಂದು ಪುಸ್ತಕ ಇದೆ. ಅದರಲ್ಲಿ ಎಲ್ಲ ಸಾರಾಂಶಗಳು ಮತ್ತು ಮೇಜರ್ ಸಲಹೆಗಳನ್ನು ಏನಿದ್ದಾವೆ ಅಂತಕ್ಕಂಥದ್ದೆಲ್ಲ ಕೊಟ್ಟಿದ್ದಾರೆ. ಅದನ್ನು ನಾನು ನೋಡಿದ್ದೀನಿ. ಸುಮಾರು 2 ಲಕ್ಷ ಚಿಲ್ಲರೆ ಜನ ಜಾತಿಯನ್ನು ಗುರುತಿಸ್ಕೊಂಡಿಲ್ಲ. ಇನ್ನೊಂದಷ್ಟು ಜನ ನಾವು ಜಾತಿ ಹೇಳಲಿಕ್ಕೆ ಇಷ್ಟಪಟ್ಟಿಲ್ಲ. ಅಂದರೆ 1,90,000 ಜನ ಜಾತಿಯನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟ. ಅದರಲ್ಲೂ ಕೂಡ ಇತರರು ಅಂತ ಸೇರಿಸಿದ್ದಾರೆ. ಯಾರು ಹೇಳ್ಕೊಂಡಿಲ್ಲ ಅವ್ರದ್ದು ಕೂಡ ಅಲ್ಲಿ ಇತರರು ಅಂತ ಹೇಳಿ ಅದಕ್ಕೆ ಎಷ್ಟು ಜನ ಆ ರೀತಿ ಜನ ಜಾತಿ ಹೆಸರನ್ನ ಹೇಳಲಿಕ್ಕೆ ಇಚ್ಛೆ. ಕಾರಣ ಏನು ಅವ್ರು ಹೇಳ್ಕೊಂಡು ಹೇಳೋದಕ್ಕಿಂತ? ಅದು ಕಾರಣ ಅವರೇ ಹೇಳ್ಬೇಕಮ್ಮ, ನಾನು ಹೇಳೋಕ್ಕಾಗ್ತದೆ. ನೀವು ಹೇಳಿ ಏನು ಕಾರಣ ಇರ್ಬೋದು? ಸರ್, ಈಗ ಈ ಒಕ್ಕಲಿಗ ಸಮುದಾಯದ ಶಾಸಕರು ಇದಕ್ಕೆ ಸಂಬಂಧಪಟ್ಟ ಒಂದು ಸಭೆ ನೋಡುವಂತ ಪ್ರಯತ್ನ ನಡೀತಿದೆ. ಇವತ್ತೇನು ಸಭೆ? ಈಗ ಏನಾಗ್ತದೆ ನೋಡಿ, ಸಭೆ ಮಾಡೋದಕ್ಕೆ ನಮ್ದೇನು ಆಕ್ಷೇಪಣೆ ಇಲ್ಲ. ಸಭೆಯಲ್ಲಿ ಚರ್ಚೆ ಮಾಡಲಿ. ಯಾವ ಅಂಶ ಅವರು ಒಪ್ಪಿಗೆ ಇಲ್ಲ ಮತ್ತು ಯಾವ ಅಂಶಕ್ಕೆ ಒಪ್ಪಿಗೆ ಇದೆ ಆ ಥರ ಮಾಹಿತಿಗಳನ್ನೆಲ್ಲ ಕೊಟ್ಟರೆ, ಒಪ್ಪಿಗೆ ಇಲ್ಲದೆ ಇರೋ ಅಂಶಕ್ಕೆ ಯಾವ ಕಾರಣದಿಂದ ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದು ಅದನ್ನೆಲ್ಲ ಸರಿಪಡಿಸೋಣ. ನಮ್ಮ ಸರ್ಕಾರ ಇದನ್ನು ನಾವು ಒಂದು ಓಪನ್ ಮೈಂಡ್ನಲ್ಲಿ ಇರ್ತಕ್ಕಂಥದ್ದು. ಯಾವುದೇ ಪೂರ್ವ ಪೀಡಿತ ತೀರ್ಮಾನ ಆಗಲಿ, ಯಾವುದೇ ರೀತಿಯ ನಿರ್ಧಾರಗಳಾಗಲಿ ಯಾವುದೂ ಇಲ್ಲ. ನಾವು ಅವರ್ ಗವರ್ನಮೆಂಟ್ ಈಸ್ ಇನ್ ದ ಓಪನ್ ಮೈಂಡ್. ಯಾವೆಲ್ಲ ಒಂದು ಪಾಸಿಟಿವ್ ಸಲಹೆಗಳು ಬರ್ತವೆ ಅವೆಲ್ಲವನ್ನು ಕೂಡ ನಾವು ಪರಿಗಣನೆ ಮಾಡಬೇಕು ಅಂತಕ್ಕಂಥದ್ದು. ಜೊತೆಯಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದು. ಬೇಡ ಒಪ್ತೇನೆ, ಯಾವ ಕಾರಣಕ್ಕೆ ಬೇಡ ಹೇಳ್ಬೇಕಲ್ಲ.
ಈಗ ಬೇಕು ಅಂತ ಇನ್ನೊಬ್ರು ಹೇಳ್ತಾರೆ, ಅವರು ಯಾವ ಕಾರಣಕ್ಕೆ ಬೇಕು ಅಂತ ಅವರು ಹೇಳ್ಬೇಕಲ್ಲ. ಅದರಿಂದ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಅವರ ಅಭಿಪ್ರಾಯ ಹೇಳಲಿಕ್ಕೆ ಅವಕಾಶ ಇದೆ. ಅವರವ್ರ ಅಭಿಪ್ರಾಯ ಹೇಳಿ.